ಯಾರು ಒಂದು ತುತ್ತು ಅನ್ನನೂ ಕೊಡ್ತಾ ಇಲ್ಲ. ನಮಗೆ ಭಾರಿ ಕಷ್ಟ ಆಗಿದೆ. ಯಾರೇ ಬರಲಿ ಏನೇ ಮಾಡಲಿ ಅಂದರೆ ಬೇರೆಯವರಿಗೆ ಹೊರಗಡೆ ಬಂದವರಿಗೆ ಮಾತ್ರ ಊಟ ತಿಂಡಿ ಕೊಡಿ. ಈ ವರ್ಷನೂ ನಮಗೆ ತುಂಬಾ ನರಕ ಕೊಟ್ಟಿದ್ದಾರೆ. ಅದರೊಳಗೆ ಪೊಲೀಸರು ಇನ್ನೂ ನರಕ ಕೊಟ್ಟಿದ್ದಾರೆ ನಮಗೆ. ಹೊರಗಡೆಯಿಂದ ಬಂದವರೆಲ್ಲ ಯಾವರು ಎಂತ ಗೊತ್ತಿಲ್ಲ, ಅವರವರೆಲ್ಲ ಬಂದು ಸುಮ್ಮನೆ ನಮ್ಗೆ ಹಿಂಸೆ ಕೊಡ್ತಾವ್ರೆ. ಸಾಮಾನ್ಯವಾಗಿ ಚಪ್ಪಲಿ ಅಂತ ಒಂದು ಬಂದರೆ ಜನರ ಮನಸ್ಸಿನಲ್ಲಿ ಮೂಡುವುದು ಒಂದು ತಾತ್ಸಾರದ ಮನೋಭಾವ. ಯಾಕಂತ ಹೇಳಿದ್ರೆ ಚಪ್ಪಲಿ ಅದನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು ಅನ್ನೋ ಒಂದು ಮನೋಭಾವನವನ್ನು ಮಾನವ ತನ್ನ ಮನಸ್ಸಿನಲ್ಲಿ ಮೂಡಿಸ್ಕೋತಾನೆ. ಆದರೆ ಆ ಚಪ್ಪಲಿ ಒಂದಷ್ಟು ಜನರ ಆದಾಯದ ಮೂಲ ಆಗಿರುತ್ತೆ. ಇದು ಎಲ್ಲರಿಗೂ ತಿಳಿದಿರಲಿ. ಅದೇ ನಿಟ್ಟಿನಲ್ಲಿ ಈ ಹಾಸನದ ಜಿಲ್ಲಾಡಳಿತ ಏನೊಂದು ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಿದ್ರೆ, ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳು ಚಪ್ಪಲಿಗಳನ್ನು ಒಂದು ಸ್ವಚ್ಛತೆಯ ಮೂಲವಾಗಿ ಇಟ್ಟುಕೊಂಡು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದಷ್ಟು ಜಾಗಗಳನ್ನು ಅದಕ್ಕೆ ಅಂತಲೇ ನಿಗದಿಪಡಿಸಿದೆ. ಅಲ್ಲಿ ತುಂಬ ಜನಗಳು ಅದನ್ನು ಕಾಯುವಂಥ ಕೆಲಸ ಅಥವಾ ಅದಕ್ಕೆ ಒಂದಷ್ಟು ಅಮೌಂಟನ್ನು ತೆಗೆದುಕೊಂಡು ಅದನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ, ಇಲ್ಲಿ ಹೇಗೆಲ್ಲ ನಡೀತಾ ಇದೆ, ಜನರ ಒಂದು ಸ್ಪಂದನೆ ಹೇಗಿದೆ ಎಲ್ಲವನ್ನು ಕಲೆ ಹಾಕೋಣ. ಬನ್ನಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವಿಶ್ವ ಅಂತ. ನಾವು ಬರ್ತಾ ಇರೋದು 5 ವರ್ಷ ಆಗ್ತಾ ಬರ್ತಾ ಇದೆ. ಅದು ಈ ಸಲ ಮಾತ್ರ ಜನ ಜಾಸ್ತಿ ಇದ್ದಾರೆ. ಅಂದರೆ ನಾವು ಒಂದು 5 ರೂಪಾಯಿ 2 ರೂಪಾಯಿ ತೊಗೊತಾ ಇದ್ದೀವಿ ಸ್ಲಿಪ್ಪರಿಗೆ. ನಾವು ಇಲ್ಲಿ ಬಂದು ನೈಟು ಡೇ ರಾತ್ರಿಯೆಲ್ಲ ನಿದ್ದೆ ಕಟ್ಟಿ ಊಟ ಇಲ್ಲ ನೀರಿಲ್ಲಂಗೆ ನಾವು ಭಾರಿ ಇದು ಮಾಡ್ತಾಯಿದ್ದೀವಿ. ನಾವೊಂದು ಸುಮಾರು ಇಲ್ಲ ಅಂದ್ರೂ ಒಂದು 235 ಜನ ಇದ್ದೀವಿ. ನಮಗೆ ಇಲ್ಲಿ ಊಟ ಸರಿ ಇಲ್ಲ. ಆದ್ರೂ ನಾವು ಇಲ್ಲಿ ಇದೇ ಚಪ್ಪಲಿ ಇದೇ ಮಾಡ್ಕೊತ ಬರ್ತಾ ಇರೋದು 5 ವರ್ಷದಿಂದನೂ. ಅಂದರೆ ನಮಗೆ ಎಲ್ಲೂ ಸಂಭಿಸ್ತಾ ಇಲ್ಲ, ಯಾರೂ ಒಂದು ತುತ್ತು ಅನ್ನನೂ ಕೊಡ್ತಾ ಇಲ್ಲ. ನಮಗೆ ಭಾರಿ ಕಷ್ಟ ಆಗಿದೆ. ಇದೊಂದು ಮಾತ್ರ ಬಗೆಹರಿಸ್ಕೊಡಿ, ಊಟಕ್ಕೆ ಮಾತ್ರ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಮ್ಮ. ಸರ್, ಇದರ ವಿಚಾರವಾಗಿ ನಾವು ಕೂಡ ಏನಾದರೂ ಒಂದು ಕ್ರಮವನ್ನು ತಗೊಳ್ಳುವಂಥ ಕಾರ್ಯವನ್ನು ಮಾಡ್ತೀವಿ. ಆದರೆ ನೀವು ತುಂಬ ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಮಾಡ್ಕೋತಾ ಇದ್ದಾರೆ. ಈ ವೃತ್ತಿಯ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಮ್ಮ, ನಾನು ಹೇಳೋ ನೃತ್ಯ ಏನಂದರೆ ಹೋದ ವರ್ಷ ಎಲ್ಲ ಭಾರಿ ಇದು ಏನಂದರೆ ನಮಗೆ ಎಲ್ಲರೂ ಸಂಭಿಸ್ತಾಯಿದ್ರು. ಈ ಸಲ ಬಂದು ನಗರಸಭೆಯವ್ರು ಬಂದು ಯಾರೇ ಆದ್ರೂ ಅಷ್ಟೇ ಮುಖ್ಯ ಹಸುಗಳು ಅವರಿಗೆ ಒಂದನೇ ಹೇಳ್ತೀನಿ. ಅಂದರೆ ನಮ್ಮನ್ನು ಮಾತ್ರ ನಮ್ಮ ಜನಗಳಿಗೆ ಒಳ್ಳೆಯದು ಒಂದು ಮಾಡಿ ನಾವು ಚಪ್ಪಲಿ ಇದನ್ನೇ ಇದು ಮಾಡ್ಕೊತ ವೃತ್ತಿ ಬರ್ತಾ ಇರೋದು. ಅಂದರೆ ಯಾರೇ ಆದ್ರೂ ನಾವು ಚಪ್ಪಲಿ ಕಲ್ತನ ಯಾರೂ ಒಂದು ಮಾಡಲ್ಲ, ಯಾರೋ ಒಬ್ಬರು ಮಾಡೋ ಇದಕ್ಕೆ ನಮಗೆ ಒಡೆ ತೊಗೊಂಡ್ಕೊಡಿಬಿಡಿ. ದಯವಿಟ್ಟು ವ್ಯವಸ್ಥೆ ಅವ್ರಿಗೆ ಊಟ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತೀನಮ್ಮ. ನೋಡಿದ್ರೆ ವೀಕ್ಷಕರೇ, ನಮಗೆ ಕೇಳಿಸ್ಕೊಂಡ್ರೆ ಬಹಳ ದುಃಖ ಆಗುತ್ತೆ. ಯಾಕಂದರೆ ಅವರು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಬೇರೆಲ್ಲ ಕಡೆಯಿಂದ ಬಂದಿರ್ತಾರೆ, ಎಲ್ಲೆಲ್ಲೋ ಸ್ಥಳಗಳಿಂದ ಬಂದಿರ್ತಾರೆ. ಆದರೆ ಅದಕ್ಕೆ ಇಲ್ಲಿ ಒಂದು ಸ್ಪಂದನೆ ಅಥವಾ ಪ್ರತಿಕ್ರಿಯೆ ಏನೂ ಸರಿಯಾಗಿ ಸಿಕ್ಕಲಿಲ್ಲ ಅಂದರೆ ನಿಜಕ್ಕೂ ಅದು ಒಂಥರ ಮನ ಕಲುಕುವಂಥ ಒಂದು ಸನ್ನಿವೇಶ, ಒಂದು ಮಾತು. ಯಾಕಂತ ಹೇಳಿದ್ರೆ ಆಹಾರ ಅನ್ನೋದು ಎಲ್ಲ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಒಂದು ಇದಾಗಿರುತ್ತೆ. ಹಸಿವು ಎಲ್ಲರಿಗೂ ಇರುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರಲ್ಲ. ಇವರು ಏನು ಹೇಳ್ತಾ ಇದ್ದಾರೆ, ಇದನ್ನ ಜಿಲ್ಲಾಡಳಿತ ಒಂದು ಚೂರು ಗಮನಕ್ಕೆ ತಗೊಂಡು ಅವರಿಗೆ ಆಹಾರ ವ್ಯವಸ್ಥೆಯನ್ನು, ಯಾಕಂತ ಹೇಳಿದ್ರೆ ಬಹಳಷ್ಟು ಖರ್ಚುಗಳನ್ನು ಮಾಡಿದ್ದಾರೆ, ಬಹಳಷ್ಟು ಖರ್ಚುಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಇವ್ರಿಗೂ ಒಂದು ಆಹಾರವನ್ನು ನೀಡುವಂತಹ ಕೆಲಸವನ್ನು ಆ ಜಿಲ್ಲಾಡಳಿತ ಮಾಡಲಿ ಅಂತ ನಾವು ನಮ್ಮ ವಾಹಿನಿ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ವಾಸ ಇರೋದು ಬಿಚ್ಚುಮಲ ಮೊಚಕಲ್ಲಿನಲ್ಲಿ ವಾರ್ಡ್ ನಂಬರ್ 27. ನನ್ನ ಅಂಗಡಿ ಚಪ್ಪಲಿ ಅಂಗಡಿ ಇರೋದು ಸರ್ಕಲ್ ಅಲ್ಲಿ ಒಂದು ಚಪ್ಪಲಿ ಅಂಗಡಿ ಇದೆ. ಈ ವೃತ್ತಿನ ಮಾಡ್ತಿರೋ ಕಾರಣ ಏನಂದ್ರೆ ನಮ್ಮ ತಾಯಿಯವ್ರಿಗೆ ಒಂದು ಸೇವೆ ಮಾಡ್ದಂಗೆ ಆಗಬೇಕು. ಬಟ್ ಇದು ಒಂದು ನಮ್ಮ ತಲೆಮಾರದಿಂದ ನಾವು ಮಾಡ್ಕೊಂಡ್ ಬಂದಿರೋಂಥ ವೃತ್ತಿ ಇದು. ಈ ಸ್ಲಿಪ್ಪರ್ಗಳು ಮತ್ತೆ ಈಗ ನಾವು ಏನು ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿಲ್ಲ ನಮಗೆ. ಈ ಬೇಕಾದ್ರೆ ಈ ಸಲ ಸ್ವಲ್ಪ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದ್ ಬಿಟ್ರೆ ಪ್ರತಿ ವರ್ಷನೂ ನಮಗೆ ತುಂಬಾ ನರಕ ಕೊಟ್ಟಿದ್ದಾರೆ. ಅದರೊಳಗೆ ಪೊಲೀಸರು ಇನ್ನೂ ನರಕ ಕೊಟ್ಟಿದ್ದಾರೆ ನಮ್ಗೆ. ಒಂದು ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಗೆ. ಯಾರಂತ ನಮ್ಗೆ ವರ್ಷಕ್ಕೆ ಒಂದು 10 ದಿನ ಒಂದು 12 ದಿನ ನಾವು ಮಾಡ್ತೀವಿ ಈ ಕೆಲಸ. ಏನ್ 2 ರೂಪಾಯಿ ಒಂದು 5 ರೂಪಾಯಿ ತಗೋತೀವಿ ಅಷ್ಟೇ. ಅಷ್ಟು ನಾವು ಏನ್ ತಗೊಳಕ್ ಹೋಗಲ್ಲ. ಅದು ಈಗ ಹೊರಗಡೆ ಜನ ಎಲ್ಲ ತುಂಬಾ ಜನ ಬರ್ತಾರೆ ಈ ಚಪ್ಪಲಿ ಕಾಯಕ್ಕೆ ಅಂತಲೇ.
ಅವರಿಂದ ನಮಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ಅವರೆಲ್ಲ ಸ್ಲಿಪ್ಪರ್ಗಳು, ಈ ಕಾಸ್ಟ್ಲಿ ಸ್ಲಿಪ್ಪರ್ ಬರುತ್ತೆ 2,000, 3,000, 5,000 ಈ ತರ ಎಲ್ಲ ಬರುತ್ತೆ. ಅವ್ರಿಗೆಲ್ಲ ಟೋಕನ್ ಇರಕ್ಕಿಲ್ಲ, ಅವ್ರಿಗೊಂದು ಗ್ಯಾರಂಟಿ ಇದೇ ಇರಕ್ಕಿಲ್ಲ. ಎಲ್ಲ ಒತ್ಕೊಂಡು ಹೋಗ್ತಾರೆ, ಕಕ್ಕ ಹೋಗ್ತಾರೆ. ಬಾಕಿ ಇರೋಲ್ಲ ಬಂದು ನಮ್ಗೆ ಗೂಬೆ ಕೂರಿಸ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ನಿಮ್ಗಳಿಂದ ಹಿಂಗೆ ಆಗಿರೋದು. ಇದನ್ನೆಲ್ಲ ಹೋಗ್ಬಿಟ್ಟು ಜನ ಹೋಗ್ಬಿಟ್ಟು ಕಮಿಟಿ ಕಂಪ್ಲೇಂಟ್ ಮಾಡ್ತಾರೆ. ಕಮಿಟಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ವರ್ಷ ಹಿಂದಿನಿಂದ ಏನ್ ನಡ್ಕೊಂಡ್ ಬರ್ತಾ ಇದ್ರು, ನಮ್ಮ ಪಂಚಮನ ಮೋಚಕಲ್ಲೇ ಮಾಡ್ತಾ ಇದ್ದಾರೆ ಜನಾಂಗ. ನಾವು ಬಾಧಿಕ ಜನಾಂಗ ಅಂತ ಮಾಡ್ತಾ ಇದ್ರು ನಾವು. ಈಗ ಯಾರು ಗುದ್ಲಿ ಆಡ್ಸೋರು, ಭಿಕ್ಷೆ ಬೇಡೋರು, ಅವ್ರು ಎಲ್ಲ ಬಂದು ಮಾಡ್ತಾ ಇದಾರೆ. ಇದಕ್ಕೆ ಅವಕಾಶ ಮುಂದಿನ ವರ್ಷದಿಂದ ಮಾಡ್ಕೊಡ್ಬಾರ್ದು ಅಂತ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಮುಂದಿನ ವರ್ಷದಿಂದ ನಮ್ಗೆ ಆದಂತ ಒಂದು ತಂಡ ಇದು ಮಾಡ್ಬಿಟ್ಟು ಬಿಟ್ಕೊಡ್ಬೇಕು, ಸರಿಯಾಗಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ನಮ್ಗೆ ಇದೆಲ್ಲ ಮಾಡ್ತಾ ಇದ್ದಾರಲ್ಲ, ಹೆಂಗೆ ನಿಮ್ಗೆ ಚೆನ್ನಾಗಿ? ಜನರ ಸೇವೆಗೆ ಚಪ್ಪಲಿ ಬಾಕ್ಸ್ ಎಲ್ಲ ಮಾಡ್ಕೊಟ್ಟವ್ರೆ. ನಾವು ಜನರ ಸೇವೆಗೆ ಚಪ್ಪಲಿ ಬಾಕ್ಸ್ ಕೊಟ್ಟವ್ರೆ. ಹಂಗೆ ಚಪ್ಪಲಿ ಕೊಟ್ಟವ್ರಿಗೆಲ್ಲ ಚಪ್ಪಲಿ ಕೊಡ್ತಾ ಇದೀವಿ. ನಮ್ದೊಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ನಮ್ಗೊಂದು ಅನುಕೂಲ ಮಾಡ್ಕೊಟ್ಟಾರೆ, ನಾವು ಅನುಕೂಲ ಮಾಡ್ಕೊತಾ ಇದ್ದೀವಿ. ಹೊರಗಡೆಯಿಂದ ಬಂದವರೆಲ್ಲ ಯಾವೂರು ಎಂತ ಗೊತ್ತಿಲ್ಲ, ಅವರೆಲ್ಲ ಬಂದು ಸುಮ್ಮನೆ ನಮ್ಗೆ ಹಿಂಸೆ ಕೊಡ್ತಾವ್ರೆ. ಈ ಥರ ಮಾಡಿದ್ರೆ ನಮ್ ಮುಂದಿನ ವರ್ಷದಿಂದ ಅದೇನ್ ಮಾಡ್ಕೊಡ್ತೀರಿ ಮಾಡ್ಕೊಡಿ. ಇದರಿಂದ ಜನಗಳಿಗೆ ಏನ್ ಅನುಕೂಲ ಆಗ್ತಾ ಇದೆ? ಜನಗಳದು ಅಲ್ಲೇ ಪಾಪ್ತವ್ರೆಲ್ಲ ಅಲ್ಲೆಲ್ಲ ಬಿಟ್ಟೋಗಿ ಚಪ್ಪಲಿ ಎಲ್ಲ ತಿಳ್ಕೊಳ್ತಾರೆ ಮುನ್ಸಿಪಾಲಿಟಿಲಿ. ಅವ್ರು ಸುಮ್ಮನೆ ರೋಡಲ್ಲಿ ಕೂಡ ಬಂದು ಬಾಕ್ಸ್ ಕೊಟ್ಟಾರೆ, ಬಿಡಿ ಅಂದ್ರೆ ಬಿಡ್ತಾ ಇಲ್ಲ. ನಾವೇನು ಮಾಡಕ್ಕಾಗಲ್ಲ. ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಚಪ್ಪಲಿ ಇಡಕ್ಕೆ? ಎಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ? ನಾವು 5 ರೂಪಾಯಿ ಒಂದ್ ಜೊತೆಗೆ ತಗೋತೀವಿ. ನಿಮ್ಗೆ ಆದಾಯ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇದ್ರಲ್ಲ? ಹಿಂಗೆ ನಾವು ವರ್ಷಕ್ಕೊಂದ್ಸಲ ಆದಾಯ ಮಾಡ್ಕೋತೀವಿ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ವರ್ಷಕ್ಕೊಂದ್ಸಲ ತೊಂದರೆ. ಇದು ಜನದ್ದು ನಮ್ ಕರ್ಮ ಕಳ್ಕೊತಾ ಇದೀವಿ ಅಷ್ಟೇ. ಚಪ್ಪಲಿ ಹೊತ್ತಿ ಕರ್ಮ ಕಳ್ಕೊತಾ ಇದೀವಿ, ಇನ್ನೇನು ಇಲ್ಲ. ಈ ಕೆಲಸ ಮಾಡಕ್ಕೆ ಖುಷಿ ಪಡ್ತಾ ಇದೆ ನಿಮ್ಗೆ? ನಮ್ಗೆ ಏನಿಲ್ಲ, ನಮ್ಗೆ ಅನುಕೂಲ ಆಗ್ತೈತೆ. ಜನ ಏನಾರ ಬೇಕಾಗ್ಲಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಖುಷಿ ಕೊಡ್ತೈತೆ. ನಮ್ಗೆ 5 ರೂಪಾಯಿ ಸಿಗ್ತೈತೆ, ಸಾಕು ನಮ್ಗೆ. ನೀವು ಯಾವ ಊರವರು? ಅವು ಇಲ್ಲೇ ಹಾಸನದವ್ರು. ಈ ಸ್ಟಾಂಡ್ ಎಲ್ಲ ನೀವೇ ಮಾಡ್ಕೊಂಡಿರೋದು, ಜಿಲ್ಲಾಡಳಿತ ಮಾಡ್ಕೊಟ್ಟದ್ದು? ಜಿಲ್ಲಾಡಳಿತ ಮಾಡ್ಕೊಟ್ಟವ್ರು. ನಾವು ಶಿವಮೊಗ್ಗದಿಂದ ಬಂದಿರೋದು, ನಿಮಗೆ ಚಪ್ಪಲ್ ಕಾಯಕ್ಕೆ, ನಿಮಗೆ ಕಷ್ಟಪಡೋಕ್ಕಂತ ಬಂದಿದ್ದೀವಿ. ನಮ್ದು ದಾವಣಗೆರೆ. ನಾವು ಚಪ್ಪಲಿ ಹಿಡಿಯಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಚಪ್ಪಲಿ ಹಿಡಿತಿದ್ದೀವಿ. ಮತ್ತೆ ಒಬ್ಬೊಬ್ರು ದುಡ್ಡು ಕೊಡದೆ ಹೋಗ್ತಾರೆ, ಒಬ್ಬೊಬ್ರು ದುಡ್ಡು ಕೊಟ್ಟು ಹೋಗ್ತಾರೆ. ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಆ ಅಣ್ಣನ ಪಾಪ ನಮ್ಗೆ ಚಪ್ಪಲಿ ಹಿಡಿಯಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ದೀರಾ? 10 ವರ್ಷದಿಂದ ಇಲ್ಲೇ ಬರ್ತಿದ್ದೀವಿ. ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿದೆ ಈ ವರ್ಷ? ಹಿಂದಿನ ವರ್ಷ ಸ್ವಲ್ಪ ಪರವಾಗಿದ್ದಿಲ್ಲ, ಈ ವರ್ಷ ಭಾರಿ ಶಿಸ್ತೈತೆ. ನಮಸ್ಕಾರ. ನಮ್ಮ ದಾವಣಗೆರೆ ನಾವು ಯಾವತ್ತು ನೋಡಿದಿಲ್ಲ. ಆಸ್ಥಾನಾಂಬಿಕಮ್ಮ ಜಾತ್ರೆ ಎಲ್ಲ ಹೇಳಿದ್ರೆ ಗೊತ್ತಿದ್ದಲ್ಲ, ಭಾಳ ಅದ್ದೂರವಾಗಿ ನಡ್ತೈತಿ. ನಮ್ಗೇನು ತಾಯಿ ಕಮ್ಮಿ ಮಾಡಿಲ್ಲ ಬಂದಾಗಿಂದ. ಇನ್ನ ವರ್ಷ ಬರ್ಬೇಕು ಅನಿಸ್ತೈತೆ ನಮಗೆ. ಜನಸಂಖ್ಯೆ ನೋಡಿ ಭಾರಿ ಖುಷಿ ಆಗ್ಬಿಟ್ಟೈತೆ ಸರ್. ಇದೇ ಫಸ್ಟ್ ಸರ್ ನಮಗೆ ದೊಡ್ಡ ಮುಖ್ಯ. ನಮ್ಮನ್ನ ಸೇವೆ ಮಾಡ್ಬೇಕಂತ ಬಂದಿರೋದು ನಾವು ಅಷ್ಟೇ. ನಮಗೆ ಸೇವೆ ಮಾಡ್ಬೇಕಂತ ಜನ ಹೇಳ್ದಕ್ಕೆ ನಾವು ನೋಡ್ಬೇಕನ್ನೋ ಕಾರಣಕ್ಕೆ ಬಂದಿರೋದು ಇಲ್ಲಿ ದಾವಣಗೆರೆಯಿಂದ. ಇದೇ ಫಸ್ಟ್ ವರ್ಷ. ಪ್ರತಿ ವರ್ಷ ಬರ್ತೀವಿ ಇಲ್ಲಿ. ಜೊತೆಗೆ 5 ರೂಪಾಯಿ. ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿಂದ ಬಂದು ಇಲ್ಲಿ ಚಪ್ಪಲಿ ಬಿಟ್ವಿ. ಪ್ರೀತಿಯಿಂದ ಮಾತಾಡ್ಸಿದ್ರು. ಹೋಗ್ಬೇಕಾದ್ರೆ ಈಗಲೂ ಪ್ರೀತಿಯಿಂದ ಬೆಳಿಗ್ಗೆ 8:30ಗೆ ಮಲಗಿದ್ದು, ಈಗ ಬಂದು ತಗೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನೀಟಾಗಿ ಇದು ಮಾಡಿ ಸರ್, ನಾವಿಲ್ಲಿ ಫ್ಯಾಮಿಲಿ ಸಮೇತ ಬಂದು ಚಪ್ಪಲಿ ಬಿಟ್ಟು ಹೋಗಿದ್ವಿ. ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದಿದ ತಕ್ಷಣ ಅವರಿಗೆ ಟೋಕನ್ ತೋರಿಸಿರ್ತದೆ. ಈಸಿ ಸರ್ವಿಸ್ ಇತ್ತು. ಯಾವುದೇ ಚಪ್ಪಲಿ ಕಳೆದಿರ್ಲಿಲ್ಲ. ನಾವು ಹೇಗೆ ಬಿಟ್ಟಿದ್ವಿ ಅಷ್ಟೇ ಸೇಫ್ ಆಗಿ ಇಟ್ಕೊಂಡು ನಮ್ಗೆ ಹಾಗೆ ಸುರಕ್ಷಿತವಾಗಿ ವಾಪಸ್ ಕೊಟ್ಟಿದ್ದಾರೆ. ಸರ್, ನಾನು ಭಾರ್ಗವ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಈ ಸತಿ ಚೆನ್ನಾಗಿದೆ, ಹೋದ ಸತಿಗಿಂತ ತುಂಬಾ ಚೆನ್ನಾಗಿದೆ. ದೇವಿ ದರ್ಶನ ಬೇಗ ಆಯ್ತದೆ. ಆದ್ರೆ ಪೊಲೀಸ್ನವರು ಪಾಪ ತುಂಬಾ ಶಾಸಕನ್ನು ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲಾ ತರ ಚೆನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಎಲ್ಲಾರು ಜನಗಳು ನೆಮ್ಮದಿಯಿಂದ ದರ್ಶನ ಮಾಡ್ಬೇಕು ತಾಯಿನ. ಅದಕ್ಕೋಸ್ಕರ ನಾವು ಕೇಳ್ಕೊತೀವಿ. ಏನಿಲ್ಲ, ನೂಟಾಟ ಮಾಡಬೇಡಿ. ಮಕ್ಕಳುಗಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಅಜ್ಜಿಗಳು 60ರಿಂದ 70 ವರ್ಷ ಇರ್ತಾರೆ. ಅವರೆಲ್ಲ ನೂಟಾಡ್ದೇನೆ ದರ್ಶನ ಮಾಡಿ ಅವಕಾಶಕ್ಕೂ ಮಾಡ್ಕೊಟ್ಟಿದ್ದಾರೆ. ಹೋದ ಸತಿ ತರ ಏನಿಲ್ಲ, ಈ ಸತಿ ನೆಮ್ಮದಿಯಾಗಿ ಆರಾಮಾಗಿ ದರ್ಶನ ಮಾಡ್ಕೊಡ್ತಿದ್ದಾರೆ. ಆರಾಮಾಗಿ ಬಿಟ್ಟಿದ್ದೀವಿ. ಪಾಪ ಅವ್ರು ಅವಳಿಂದ ಇದು ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಏನೂ ಇಲ್ಲ. ಪಾಪ ಅವರು ಏನ್ ದುಡಿಯಕ್ಕೆ 4-5 ಪೈಸಾ ದುಡಿಯಕ್ಕೆ ಬಂದಿರೋದು, ಇನ್ನೇನಕ್ಕೂ ಬಂದಿಲ್ಲ ಅವರು. ಆಯ್ತಾ, 4-5 ಪೈಸಾ ದುಡಿತಾರೆ, ನಾವು ಕೊಟ್ಟರೆ ದುಡಿಯೋದು. ಆದ್ರೆ ನಮ್ ಕರೆಕ್ಟ್ ಆಗೈತಲ್ಲ, ಅದಕ್ಕೋಸ್ಕರ
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಒಂದು ಜನರ ಚಪ್ಪಲಿಯನ್ನು ಕಾಯುವಂತಹ ಜನರ ಅಭಿಪ್ರಾಯ ಹಾಗೂ ಬಂದಂತಹ ಭಕ್ತಾದಿಗಳು ಏನು ಇದರಿಂದ ಅನುಭವಗಳನ್ನು ಪಡಿತಾ ಇದ್ದಾರೆ, ಒಂದು ಹೆಲ್ಪನ್ನು ತಗೋತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಿಮ್ಮ ನಿಸರ್ಗ. ಥ್ಯಾಂಕ್ ಯು.